ಕುಣಿಗಲ್ನ ಅರವಿಂದ್ ಇಂಟರ್ನ್ಯಾಷನಲ್ ರೆಸಿಡೆನ್ಸ್ ಶಾಲೆಯಲ್ಲಿ ಬಾಲಕಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಗಾಯಗೊಂಡಿದ್ದಾಳೆ ಅನ್ನುವಂತಹ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಅರವಿಂದ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಪ್ರಿನ್ಸಿಪಾಲ್ ಆಗಿರುವಂತಹ ಸರಸ್ವತಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಏನಾಯಿತು ಎಕ್ಸಾಕ್ಟ್ಲಿ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಿಮ್ಮ ಶಾಲೆಯಲ್ಲಿ ಬಾಲಕಿ ಬಿಲ್ಡಿಂಗ್ ಮೇಲಿಂದ ಬಿದ್ಲು ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ. ಏನಾಗಿತ್ತು ಅನ್ನುವಂಥದ್ದು ಹಿಡ್ಕೊತೀನಿ. ನಮಸ್ತೆ ಸರ್. ಇದು ಏನಾಗಿದೆ ಅಂದರೆ ಹಾಸ್ಟೆಲ್ಗೆ ಅವತ್ತಿನ ದಿನ ಸೋಮವಾರ ದಿನ ಬೆಳಗ್ಗೆ ನನಗೆ 6 ಗಂಟೆಗೆ ಒಂದು ಫೋನ್ ಕಾಲ್ ಬಂದಿತ್ತು ಸ್ಕೂಲಿಂದ. ಯೂಶ್ವಲಿ ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ಏನೇ ಇನ್ಸಿಡೆಂಟ್ ಆಗಲಿ ಯಾವ ಥರದ್ದಾದರೂ ಸರಿ, ಒಂದು ಪರ್ಮಿಷನ್ ಕೊಡೋದಾಗಲಿ ಏನಾಗಲಿ, ಪಾಪ ನನಗೆ ಕಾಲ್ ಮಾಡ್ತಾರೆ. ಅವರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಒಂದು ಮಗುಗೆ ಗಾಯ ಆಗಿದೆ, ಬಿದ್ದಿದ್ದಾಳೆ. ನಾನು ಕೇಳಿದೆ ಏನಾಯಿತು ಅಂತ ಕೇಳಿದ್ದಕ್ಕೆ, ಆ ಮಗು ಟವಲ್ ತೊಗೊಂಬರ್ತೀನಿ ಅಂತ ಆಚೆ ಹೋಗಿದ್ದಾಳೆ, ಬಿದ್ದಿದ್ದಾಳೆ, ಅಷ್ಟೇ ಗೊತ್ತು ನಮಗೆ. ಈಗ ನಾವು ಸಿಕ್ ರೂಮಲ್ಲಿ, ನಮಗೆ ಸಿಕ್ ರೂಮ್ ಇದೆ, ನಮ್ಮ ಸಿಕ್ ರೂಮಲ್ಲಿ ದೀಪಾ ಮೇಡಮ್ ನರ್ಸ್ ಬರ್ತಾ ಇದ್ದಾರೆ ಮೇಡಮ್, ಅದನ್ನೆಲ್ಲ ನೋಡಿಕೊಂಡು ನಾವು ಇದು ಮಾಡ್ತೀವಿ, ತಿಳಿಸ್ತೀವಿ ಅಂತ ಅಂದರು. ಸರಿ ಮಾಮೂಲಿ ನಾನು ಆಯ್ತು, ಇಮಿಡಿಯೇಟ್ಲಿ ಫಸ್ಟ್ ಏಡ್ ಎಲ್ಲ ಕೊಟ್ಟು ಎಲ್ಲ ಇದು ನೋಡಿ ತಿಳಿಸಿ ಅಂತ ಹೇಳಿ ನಾನು ಫೋನ್ ಇಟ್ಟೆ. ನಂತರ ಸ್ಕೂಲಿಗೆ ಬಂದೆ. ಬರೋ ಅಷ್ಟೊತ್ತಿಗೆ ಆಮೇಲೆ ನಮಗೆ ವಿಷಯ ಗೊತ್ತಾಗಿದೆ ಏನಂದರೆ, ಅದು ಬರೀ ಇದೆಲ್ಲ ಫುಲ್ಲು ದೌಡೆ ಎಲ್ಲ ಇದಾಗಿದೆ, ಟೀತ್ ಎಲ್ಲ ಬಿದ್ದೋಗಿದೆ. ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಇಮಿಡಿಯೇಟ್ಲಿ ನಾವು ಯೂಶ್ವಲಿ ಏನು ಮಾಡ್ತೀವಿ, ಯಾವುದೇ ಮಗುವಿಗೆ ಹುಷಾರಿಲ್ಲ ಅಂದ್ರೂ ನರ್ಸ್ ಅಕಂಪನಿ ಮಾಡ್ತಾರೆ. ಸ್ವಲ್ಪ ಈಗ ಆಕ್ಸಿಡೆಂಟು ಈ ಥರ ಸ್ವಲ್ಪ ಸೀರಿಯಸ್ ಅಂದಾಗ ಜೊತೆಗೆ ವಾರ್ಡನ್ನು ಕಳಿಸಿ ಪ್ಯಾರೆಂಟಿಗೆ ಇನ್ಫಾರ್ಮ್ ಮಾಡ್ತೀವಿ. ಫಸ್ಟ್ ಆ್ಯಂಡ್ ಪ್ರೊಸೀಜರ್ ಏನಿದೆ ಅಂದರೆ, ನಾವು ಪ್ಯಾರೆಂಟಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನು, ಬೇಸಿಕ್ ಇನ್ಫಾರ್ಮೇಷನ್ ತಿಳಿಸ್ತೀವಿ. ಅದೇ ರೀತಿ ಅವ್ರಿಗೂ ತಿಳಿಸಿದ್ವಿ. ಇಲ್ಲಿ ಲೋಕಲಲ್ಲಿ ಯಾರೋ ಅವರು ದೊಡ್ಡಪ್ಪ ಯಾರೋ ಇದ್ರಂತೆ, ಅವ್ರಿಗೆ ತಿಳಿಸಿದ್ದಾರೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಪ್ಯಾರೆಂಟ್ಸ್ಗೂ ತಿಳಿಸಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿದ ಮೇಲೆ ನಮಗೇನು ಗೊತ್ತಾಯಿತು ಇನ್ಫಾರ್ಮೇಷನ್ ಅಂದರೆ, ಇದು ಅವರು ಬರೀ ದವಡೆ ಇದು ಅಂದ್ಕೊಂಡಿದ್ರು. ಬಟ್ ಆಮೇಲೆ ಏನೋ ಕಾಲಲ್ಲಿ ಇದಾಗ್ತಾ ಇದೆ ಅಂದಾಗ ಡಾಕ್ಟ್ರ್ ಏನೋ ಕಟ್ ಮಾಡಿದ್ರಂತೆ ಪ್ಯಾಂಟ್ನ. ಇದು ನನಗೆ ನಮ್ಮ ಆ್ಯಂಟೋನಿ ಸರ್ ಹೇಳಿ ಗೊತ್ತಾಗಿದ್ದು. ಪ್ಯಾಂಟ್ನೆಲ್ಲ ಕಟ್ ಮಾಡಿ ನೋಡಿದಾಗ ಕಾಲ್ದೇನೋ ಇದಾಗಿದೆ ಅಂತ ಇದಕ್ಕೆ ತಕ್ಷಣ ಅವರು ಬೆಂಗಳೂರಿಗೆ ಕಳಿಸಿ ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಕಳಿಸಿದ್ದಾರೆ. ಬೆಂಗಳೂರಿಗೆ ಕಳಿಸಿದ ಮೇಲೆ ದಿನೇ ಅದರದ್ದು ರೂಪ ಬೇರೆ ಪಡೀಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ನಮಗೂ ಕರೆಕ್ಟಾಗಿ ಮಾಹಿತಿ ಇಲ್ಲ, ನಮಗೆ ಗೊತ್ತಿರೋ ಮಾಹಿತಿ ಇಷ್ಟು. ಅದಾದಮೇಲೆ ನಾವು ಬಂದು ಹಾಸ್ಟೆಲ್ಗೆಲ್ಲ ನೋಡಿದೆ. ಯಾಕಂದರೆ ಆ ಮಗುನ ವೀಡಿಯೋದಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ದಾರೆ, ಏನಂತ, ಏನಾಯ್ತಮ್ಮ ಅಂದರೆ ದೂಡ್ದಂಗಿತ್ತ ಅಂತ ಅವರೇ ಪ್ರಶ್ನೆ ಕೇಳಿದ್ದಕ್ಕೆ ಆ ಹುಡುಗಿ ಹೌದು ದೂಡ್ದಂಗಿತ್ತು ಅಂತ ಉತ್ತರ ಕೊಟ್ಟಿದ್ದಾಳೆ. ಅಟ್ ದ ಸೇಮ್ ಟೈಮ್ ಆ ಹುಡುಗಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು, ನೀನು ಅವಾಗ ಎಲ್ಲಿದ್ದೆ ಅಂತ ಕೇಳಿದಾಗ ಶಿ ವಾಸ್ ನಾಟ್ ಏಬಲ್ ಟು ಆನ್ಸರ್. ನನಗೆ ಗೊತ್ತಿಲ್ಲ ಅಂತ. ಅಂದರೆ ದೂಡ್ದಂಗೆ ಆಯಿತು ಅನ್ನೋದು ಗೊತ್ತಿರೋ ಮಗುಗೆ ತಾನು ಎಲ್ಲಿದೆ ಅಂತ ಗೊತ್ತಿರಲಿಲ್ವಾ? ಅದು ಫಸ್ಟ್ ಕ್ವಶ್ಚನ್. ನನ್ನ ಕಡೆಯಿಂದ ಒಂದು ಕ್ವಶ್ಚನ್ನು. ಎರಡನೇದು, ಯಾವ ಡಾಮಲ್ಲೂ ನಮ್ಮದು ನೀವು ಬೇಕಿರೋ ಡಾಮ್ದು ರೆಕಾರ್ಡ್ ಮಾಡ್ಕೊಳ್ಳಿ, ಕಾಂಪೌಂಡ್ ರೆಡಿ ಮಾಡ್ಕೊಳ್ಳಿ. ನಮ್ಮ ಕಾಂಪೌಂಡ್ ಹೈಟಲ್ಲಿದೆ, ಅದು ಹುಡುಗಿರದು ಇದರಿಂದ ಅವ್ರಿಗೆ ಪ್ರೈವಸಿ ಬೇಕು ಅಂತ ಕಾಂಪೌಂಡ್ ಇದೆ. ಆಮೇಲೆ ಮೆಟ್ಲು ಯಾವ ಡಾಮಲ್ಲೂ ಇಲ್ಲ, ನಮ್ಮದು ಡ್ಯೂಪ್ಲೆಕ್ಸ್ ಇದ್ರೂ ಅದು ಮೇಲ್ಗಡೆ ಕ್ಲೋಸ್ ಆಗಿದೆ. ಅದೇನಾಗಿರ್ಬೋದು ಅಂತ ನಾವು ಸಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನಮಗೂ ಕ್ಲಾರಿಟಿ ಇಲ್ಲ, ಏನು ಯಾವುದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ನಾವೇನು ಮಾತಾಡೋಂಗಿಲ್ಲ. ಬಟ್ ಆಮೇಲೆ ಇವರು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಇರೋ ಪ್ರಕಾರ ಅದು ಮೇಲ್ಗಡೆಯಿಂದ ಬಿದ್ದಿರೋದು ಅಂತ ಗೊತ್ತಾಗಿದೆ. ಅಂದರೆ ನಾವಂತೂ ಖುದ್ದು ಮಗು ಹತ್ರ ನಾನಂತೂ ಮಾತಾಡಲ್ಲ, ಬಟ್ ಆಂಟೋನಿ ಸರ್ ನಮ್ಮ ಚೇರ್ಮನ್ ಸರ್ ಎಲ್ಲ ಹೋಗಿ ಮಾತಾಡಿ ಬಂದಿದ್ದಾರೆ. ಈಗ ನೋಡಿದಂತೂ ನಾವಂತೂ ಕಣ್ಣಾರೆ ಯಾವುದು ನೋಡಿಲ್ಲ. ನಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಇಷ್ಟು ಗೊತ್ತಿದೆ. ಅದಕ್ಕೆ ವಿಪರೀತವಾದ ಬೇರೆ ರೀತಿಯಲ್ಲೆಲ್ಲ ಆ್ಯಂಗಲೆಲ್ಲ ಕೊಟ್ಟು ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ, ಇಲ್ಲದೇ ಇರೋದೆಲ್ಲ ಮಾತಾಡ್ತಿದ್ದಾರೆ. ಒಂದು ನಾನು ಸ್ಪಷ್ಟನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಂಸ್ಥೆಯಲ್ಲಿ ಇದು 11ನೇ ವರ್ಷ ಕೆಲಸ ಮಾಡ್ತಿರೋದು. ಈ 11 ವರ್ಷದಲ್ಲಿ ಈ ಒಂದು ಹಾಸ್ಟೆಲ್ ಬಿಲ್ಡಿಂಗಿಂದ ಹಿಡಿದು ಇಷ್ಟು ಹಾಸ್ಟೆಲ್ಲು ಇದೆಲ್ಲ ಮಾಡಿ 1,500 ಸಾವಿರವರೆಗೂ ಹತ್ರ ಮಕ್ಕಳು ಇದ್ದಾರೆ. ಹಾಸ್ಟೆಲ್ ಮಕ್ಕಳು 1.5 1.5+ ಇದ್ದಾರೆ. ಅಷ್ಟು ಮಕ್ಕಳು ಡೆವಲಪ್ ಆಗಲಿಕ್ಕೆ ಒಬ್ರಿಗಲ್ಲ, ಇಡೀ ಟೀಮ್ ಎಫರ್ಟ್ ಇರುತ್ತೆ. ಸರ್ ಕಷ್ಟ ಹಿಂದ್ಗಡೆ, ಸರ್ ಪ್ಲ್ಯಾನ್ ಹಿಂದ್ಗಡೆ ಇಷ್ಟು ಜನರ ಎಫರ್ಟ್ ಇರುತ್ತೆ. ಇಷ್ಟು ಮಕ್ಕಳಿಗೆ ಸೇಫ್ಟಿ ಇಲ್ಲದೆ ಹೋಗಿದ್ರೆ ಇಷ್ಟು ಮಕ್ಕಳು ಇರ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಆಮೇಲೆ ನಾನು ಒಂದು ಲೇಡಿ ಪ್ರಿನ್ಸಿಪಲ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಫಸ್ಟು ಆದ್ಯತೆ ಹೆಣ್ಮಕ್ಳಿಗೆ. ಏನು ಮಾಡಿದ್ರು ಹೆಣ್ಮಕ್ಳ ಸೇಫ್ಟಿ ಏನೋ ಅವ್ರಿಗೇನು ಬೇಕು. ನಮ್ಮ ಚೇರ್ಮನ್ ಹೇಗೆ ಅಂದರೆ, ಮಕ್ಕಳನ್ನ ಕೇಳ್ತಾರೆ. ಹೆಣ್ಮಕ್ಳು ಅಂತಲ್ಲ, ಪ್ರತಿ ಗಂಡು ನಿಮ್ಗೇನು, ನೀವು ಸೇಫ್ ಇದ್ದೀರಾ, ನೀವು ಓಕೆ ಇದ್ದೀರಾ, ನೀವು ಹ್ಯಾಪಿ ಇದ್ದೀರಾ, ಅವ್ರ ಹ್ಯಾಪಿನೆಸ್ಗೋಸ್ಕರ ಏನೇನು ಮಾಡಬೇಕು ಅವ್ರನ್ನೇ ಕೇಳಿ ಸಜೆಷನ್ ತೊಗೊಂಡು ಮಾಡೋಂಥ ಚೇರ್ಮನ್ ಅವರು. ಸೊ ಈ ರೀತಿ ಇಲ್ಲ ಸಲ್ಲದ ಆಪಾದನೆ ಯಾರು ಮಾಡಿದ್ರೂ ಸರಿ, ದಯವಿಟ್ಟು ಬಂದು ಕಣ್ಣಿಗೆ ಕಾಣುವಂಥ ಸತ್ಯಾಂಶ ಮಾತಾಡಲಿ. ನಾವು ಯಾರಿಗೂ ಏನು ಮಾತಾಡಬೇಡಿ ಅಂತ ಹೇಳ್ತೀರಾ. ಬಿಕಾಸ್ ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು, ರೈಟ್ ಟು ಸ್ಪೀಚ್ ಆ್ಯಕ್ಟ್, ಎವ್ರಿ ಒನ್ ಹ್ಯಾಸ್ ಗಾಟ್, ಎಲ್ಲರೂ ಮಾತಾಡಲಿ. ಬಟ್ ಬಂದು ಸತ್ಯ ತಿಳ್ಕೊಂಡು ಮಾತಾಡಲಿ. ಸುಮ್ಮನೆ ಯಾವುದನ್ನೇ ಬೇಕಾದ್ರೆ ನ್ಯೂಸ್ ಮಾಡ್ಬೋದು ಅಂತೇಳಿ ಮಾಡಿ ಇಷ್ಟು ಜನರು ಸ್ಟಾಫ್ ಆಗಲಿ, ವರ್ಕ್ ಮಾಡಿರೋ ಸ್ಟಾಫ್ ಆಗಲಿ, ಇಷ್ಟು ಜನ ಮಕ್ಕಳು ಮನಸ್ಸಿಗೆ ನೋಯಿಸೋದು ಖಂಡಿತ ಒಳ್ಳೆಯದಲ್ಲ. ಆಮೇಲೆ ಒಬ್ಬ ವ್ಯಕ್ತಿ ನಿಂತು ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಹೆಮ್ಮೆ ಪಡೋದು ಬಿಟ್ಟು ಇಲ್ಲ ಸಲ್ಲದ ಆರೋಪನೆ ಮಾಡಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡಬೇಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇದಿಷ್ಟು ಅರವಿಂದ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಪ್ರಿನ್ಸಿಪಾಲ್ ಆಗಿರುವಂಥ ಸರಸ್ವತಿ ಮೇಡಮ್ ಅವರು ಹೇಳ್ತಾ ಇರುವಂಥದ್ದು. ಮಗು ಈಗ ಸದ್ಯ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅಂಡರ್ ಟ್ರೀಟ್ಮೆಂಟಲ್ಲಿರುವಂಥದ್ರಿಂದ ಈಗ ಚೇತರಿಕೆ ಕೂಡ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಮೇಡಮ್ ಹೇಳ್ತಾ ಇದ್ದಾರೆ.
ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಟೂರು ಜೊತೆ ಮಧು ಇಂಗ್ಳದಾಳ್, ನ್ಯೂಸ್ ಫಸ್ಟ್ ತುಮಕೂರು.